ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. 8ನೇ ಬಾರಿ ಮರು ಆಯ್ಕೆಗೆ ನಾಮಪತ್ರ ಸಲ್ಲಿಸಿದ ಕೋಲಾರ ಸಂಸದ ಕೆಎಚ್ ಮುನಿಯಪ್ಪ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಮುನಿಯಪ್ಪ ಜೆಡಿಎಸ್ ಜಿಲ್ಲಾಧ್ಯಕ್ಷ ವೆಂಕಟಶಿವಾರೆಡ್ಡಿ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಾರೆಡ್ಡಿ ಅವರೊಡನೆ ಬೃಹತ್ ರ್ಯಾಲಿಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಚುನಾವಣಾಧಿಕಾರಿ ಮಂಜುನಾಥ್ಗೆ ನಾಮಪತ್ರ ಸಲ್ಲಿಸಿದರು. ಕೆಎಚ್ ಮುನಿಯಪ್ಪ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ದ ಸ್ಪೀಕರ್ ರಮೇಶ್ ಕುಮಾರ್, ಶಾಸಕ ನಾರಾಯಣಸ್ವಾಮಿ ಹಾಗೂ ಮಾಜಿ ಶಾಸಕರು ಗೈರು ಹಾಜರಿದ್ದರು. ಇದು ಕೋಲಾರದಿಂದ ಇಮ್ರಾನ್ ಖಾನ್ ರವರ ವರದಿ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ವಿಶೇಷವಾಗಿ ಸಮ್ಮಿಶ್ರ ಸರ್ಕಾರ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಒಟ್ಟಿಗೆ ಸೇರಿ ಕರ್ನಾಟಕ ರಾಜ್ಯದಲ್ಲಿ ಸೀಟು ಹಂಚಿಕೆಯಲ್ಲಿ 20 ಕಾಂಗ್ರೆಸ್ಗೆ 8 ಸೀಟನ್ನು ಜನತಾ ದಳಕ್ಕೆ ಕೊಟ್ಟಾಗಿದೆ. ಅದರ ಪ್ರಕಾರ ಕೋಲಾರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದಾರೆ. ಜನತಾ ದಳ ಮತ್ತು ಕಾಂಗ್ರೆಸ್ ಪಕ್ಷ ಒಟ್ಟಿಗೆ ಸೇರಿ ಇವತ್ತು ನನ್ನನ್ನು ಅಭ್ಯರ್ಥಿ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ನಾವು ಜಾತ್ಯತೀತ ಪಕ್ಷಗಳು ಒಂದು ಕಡೆ, ಕೋಮುವಾದ ಪಕ್ಷಗಳು ಒಂದು ಕಡೆ, ಇಡೀ ಭಾರತ ದೇಶದಲ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಈ ದೇಶದಲ್ಲಿ ಶಾಂತಿ ಭಂಗ ಮಾಡಬೇಕು ಅಂತ ಹೇಳ್ತಿರೋದು ಕೋಮುವಾದ ಶಕ್ತಿಗಳಾದ ಬಿಜೆಪಿ ಒಂದು ಕಡೆ, ಇಡೀ ರಾಷ್ಟ್ರದಲ್ಲಿರುವ ಜಾತ್ಯತೀತ ಪಕ್ಷಗಳು ಒಂದು ಕಡೆ ನಿಂತಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅದೇ ರೀತಿ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇರೋದು. ಇವತ್ತು ಒಟ್ಟಿಗೆ ಸುಮಾರು ಒಂದು ವಾರದೊಳಗಡೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ರಾಹುಲ್ ಗಾಂಧಿ, ಜನತಾ ದಳದ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ದೇವೇಗೌಡರು ಒಟ್ಟಿಗೆ ಸೇರಿ ಒಂದು ದೊಡ್ಡ ಮಹಾಸಭೆಯನ್ನು ಮಾಡಿ ಕರ್ನಾಟಕ ರಾಜ್ಯ ಸಂದೇಶವನ್ನು. ಈ ರಾಷ್ಟ್ರದಲ್ಲಿ ಜಾತ್ಯತೀತ ಒಗ್ಗಟ್ಟಾಗಬೇಕು ಅಂತ ಒಂದು ಕಾಂಗ್ರೆಸ್ ಮತ್ತು ಜನತಾ ದಳ ಒಟ್ಟಿಗೆ 28 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ 28ಕ್ಕೆ 28 ಕಾಂಗ್ರೆಸ್ ಮತ್ತು ಜನತಾ ದಳ ಗೆಲ್ಲಬೇಕು ಅಂತ ಒಂದು ಸಂದೇಶವನ್ನು ಈ ವಾರದಲ್ಲಿ ಕೊಡೋರಿದ್ದಾರೆ. ಅದಾದ ಮೇಲೆ ಇಡೀ ರಾಜ್ಯದಲ್ಲಿ ಈ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಎಲ್ಲ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈಗ ಒಗ್ಗಟ್ಟು ಅಂತ ಹೇಳಿದ್ರೆ, ಈಗ ಕೋಲಾರದಲ್ಲಿ ಬೆರಳೆಣಿಕೆ ಎಷ್ಟು ಶಾಸಕರು ಬಂದಿದ್ದಾರೆ ಅಂದರೆ ಬೆರಳೆಣಿಕೆ ಎಷ್ಟು ಮಾತ್ರ ಶಾಸಕರು ಬಂದಿದ್ದಾರೆ. ಒಂದು ಕಡೆ ಜೆ.ಕೆ. ಕೃಷ್ಣಾರೆಡ್ಡಿ ಮತ್ತು ನಂಜೇಗೌಡರು, ರೂಪವ್ರೆ, ಇನ್ಯಾರು ಶಾಸಕರು ಉಳಿದಂಥವರೆಲ್ಲ ಗೈರಾಗಿರೋದು. ಇದೇನು ಸರ್ ಈ ಸಂದೇಶ? ಲಿಮಿಟ್ ಇದೆ, 4 ಜನ ಹಾಕಕ್ಕೆ ಸರ್. ಅಲ್ಲೇ ಸರ್, 4 ಜನ ಸರಿ. ರ್ಯಾಲಿ ಮಾಡಿದ್ರೆ ರ್ಯಾಲಿನಲ್ಲಿ ಯಾರು ಇದು ರ್ಯಾಲಿ ಮಾಡೋದಕ್ಕೆ ಸಮಯಕ್ಕೆ ಬಂದಿರೋರು ಬಂದಿರೋರು ನಾಳೆ ಬರ್ತಾರೆ ಸರ್. ಹಂಗಾದ್ರೆ ಏನು ಭಿನ್ನಮತ ಇಲ್ಲ ಅನ್ನೋದ ನೀವು? ಇಲ್ಲ, ಕಾಂಗ್ರೆಸ್ ಅಲ್ಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.